ಓಂ ಶಕ್ತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನಿಲ್ಲಿ 26ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಎಲ್ಲ ಅಂಟಿಸಿ ಅಲಂಕಾರ ಎಲ್ಲ ಮುಗಿಸಿದ್ದೆ. ಯಾಕಂದರೆ ಟೈಮ್ ಇರಲಿಲ್ಲರಿ, ನಾನು ಮಾಲೆ ಹಾಕಿದ್ದೆ. ಹಾಗಾಗಿ ಬೆಳಗಿನ ಜಾವನೇ ಎಲ್ಲ ಪೂಜೆ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲ್ರಿ. ಇಲ್ಲಿ ನಾನೆಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ದಾಯಿತು. ಯಾಕಂದರೆ ಇವತ್ತು ನೈಟ ನಾನು ನನ್ನ ಫ್ರೆಂಡ್ ಆದಂಥ ನಂದಾಶಕ್ತಿ ಅವ್ರ ಮನೆಗೆ ಹೋಗಬೇಕು. ನಾಳೆ ನಮ್ಮ ಇರುಮುಡಿ ಐತೆ, ಅದಕ್ಕೋಸ್ಕರ ನಾನು ಇಲ್ಲಿ ಬೇಗನೆ ರೆಡಿ ಮಾಡಿದ್ದೀನಿ. ಈ ಬಾಳೆಗೊನೆ ಹಣ್ಣಾಗಲಿ ಅಂತೇಳಿ ದೇವ್ರ ಮನೇಲಿ ಇಟ್ಟಿದ್ದೀನಿ, ಇನ್ನೂ ಹಣ್ಣಾಗಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತಾಯಿ ಓಂ ಶಕ್ತಿನೇ ನಮ್ಮ ಮನೇಲಿ ನೆಲೆಸಿದ್ದಾಳೇನೋ ಅನ್ನೋಷ್ಟು ಖುಷಿ ಆಗ್ತಾಯಿದೆ ನನಗಂತೂ. ಈ ಥರ ಪೂಜೆ ಮಾಡಿದ್ರೆ ಸಖತ್ ಅಂದರೆ ಸಖತ್ ಖುಷಿ ಆಗಿಬಿಡುತ್ತೆ. ಅದೇನೋ ಒಂಥರ ನೆಮ್ಮದಿ. ಈ ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬರ್ರಿ ಮುಂದಿನ ವಿಡಿಯೋ ನೋಡೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅನ್ಕೊತೀನಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಇವಾಗ ಶುಕ್ರವಾರ, ನಮ್ಮದು ಇರುಮುಡಿ ಇರೋದು ನಾಳೆ. ಬಟ್ ನನಗೆ ಬೆಳಗ್ಗೆ ಮಾರ್ನಿಂಗ್ 4 ಗಂಟೆಗೆ ನಾವು ಇರುಮುಡಿ ತೊಗೊಂಡು ಹೊರಡಬೇಕು. ಹಾಗಾಗಿ ಅಷ್ಟೊತ್ತಿಗೆ ಬಿಡೋಕ್ಕೆ ಯಾರೂ ಇಲ್ಲ ಅಂಥೇಳಿ ನಾನಿವತ್ತು ನೈಟ್ ನಮ್ಮ ಫ್ರೆಂಡ್ ಮನೆ ಅಂದ್ರೆ ನಮ್ಮ ನಂದಾ ಗುರುಶಕ್ತಿಯವ್ರ ಮನೆಗೆ ಇವತ್ತು ನೈಟ ಹೊಂಟೀನಿ. ನಾನು ಏನೇನೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ನೋಡೋಣ ಬರ್ರಿ. ಈ ಬ್ಯಾಗಲ್ಲಿ ನಾನು ಫಸ್ಟಿಗೆ ಒಂದು ಟವಲ್ ಮತ್ತು ನಾಳೆಗೆ ಇರುಮುಡಿಗೆ ಸೀರೆ ಹಾಕಿ ಇರುಮುಡಿ ಸಲ್ಲಿಸಬೇಕು. ಅದಕ್ಕೋಸ್ಕರ ಸೀರೆ ಇಟ್ಕೊತಾ ಇದ್ದೀನಿ. ಇದು ನಾಳೆಗೆ ಅಂದರೆ ಶನಿವಾರಕ್ಕೆ. ಆನಂತರ ಇದು ಭಾನುವಾರಕ್ಕೆ ಒಂದು ಸೆಟ್ ಡ್ರೆಸ್ಸು. ಭಾನುವಾರ ಇರುಮುಡಿ ಕೊಟ್ಟು ಭಾನುವಾರ ಬರಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಇದು. ಮತ್ತು ಕ್ಯಾಪು ಶಾಲು ಅದು ಇಟ್ಕೊಂಡಿದ್ದೀನಿ. ಅದರ ಜೊತೆಲಿ ಇದೊಂದು ಪರ್ಸು. ಈ ಪರ್ಸಲ್ಲಿ ಏನೇನೈತೆ ಅಂದರೆ ನನ್ನ ಮೇಕಪ್ ಐಟಮ್ ಇದೆ ನೋಡಿ, ಎಲ್ಲ ನಮ್ಮ ಮೇಕಪ್ ಐಟಮ್ ಇರೋದು. ಇದು ಕೂಡ ಇದರಲ್ಲೇ ಇಡ್ತಾ ಇದ್ದೀನಿ. ಹಾಗೆ ಒಂದು ಸೇಫ್ಟಿಗೆ ಇದು ನಾರ್ಮಲ್ ನನ್ನ ಕ್ಯಾಶ್ ಬ್ಯಾಗ್. ಇದು ನಾರ್ಮಲ್ ನನ್ನ ಹತ್ರನೇ ಇರುತ್ತೆ. ಅದರ ಜೊತೆಲಿ ಇದೊಂದು ಚಾಪೆ. ಯಾಕಪ್ಪ ಅಂತಂದ್ರೆ ಜಾಸ್ತಿ ಸೀಟಲ್ಲಿ ಕೂತು ಬೇಜಾರಾದರೆ ಡ್ರೈವರ್ ಪಕ್ಕದಲ್ಲೇ ಒಂದು ಸ್ವಲ್ಪ ಟಿಯಲ್ಲಿ ಜಾಗ ಇರುತ್ತೆ, ಅಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಅದಕ್ಕೋಸ್ಕರ ಇದು ಕೂಡ ಇದರಲ್ಲೇ ಇಡುತ್ತೀನಿ. ಇದಿಷ್ಟು ನನ್ನ ಬ್ಯಾಗ್ ಆಯಿತು. ನಾನಿವಾಗ ಬೇರೆ ಬ್ಯಾಗ್ನ ರೆಡಿ ಮಾಡ್ತೀನಿ, ಬರ್ರಿ ನೋಡೋಣ. ಈ ಟ್ಯಾಬ್ಲೆಟ್ ಅಂತೂ ಮೋಸ್ಟ್ ಇಂಪಾರ್ಟೆಂಟು, ಇದನ್ನು ಇಟ್ಕೊತಾ ಇದ್ದೀನಿ. ಇನ್ನೊಂದು ಬ್ಯಾಗ್ನಲ್ಲಿ ನಾನಿಲ್ಲಿ ಸ್ವಲ್ಪ ಕಡಲೆಪುರಿ ಮತ್ತು ಏನಪ್ಪ ಸ್ನ್ಯಾಕ್ಸ್ ಬೇಕಲ್ವಾ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ತಿನ್ನಲಿಕ್ಕೆ ಅಂತ ಸ್ವಲ್ಪ ಕಡಲೆಪುರಿ ಮಾಡ್ಕೊಂಡಿದ್ದೆ. ಅದು ಮತ್ತು ಬಾಳೆಹಣ್ಣು, ನಾಳೆಗೆ ಹಣ್ಣಾಗುತ್ತೆ ಇದು ಬಾಳೆಹಣ್ಣು. ಕೆಮಿಕಲ್ ಏನೂ ಹಾಕಿಲ್ಲ, ಆರ್ಗ್ಯಾನಿಕ್ಕಾಗಿ ನಾವು ಮನೆಯಲ್ಲೇ ಹಣ್ಣು ಮಾಡ್ತಾಯಿದ್ದೀವಿ. ಅದೆಲ್ಲನೂ ಎತ್ಕೊಂಡು ಒಂದು ಬ್ಯಾಗಿಗೆ ಹಾಕಿಡ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ಒಂದು ಇಂಪಾರ್ಟೆಂಟ್ ವಸ್ತುನೂ ಕೂಡ ನಾನು ಇಟ್ಕೊತಾ ಇದ್ದೀನಿ, ಏನಂದರೆ ಚಾಕು. ಯಾಕಪ್ಪ ಅಂತಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ, ಬನ್ನಿರಿ ನೋಡುವ. ಇದಿಷ್ಟು ನನ್ನ ಬ್ಯಾಗು ಫುಲ್ ರೆಡಿ ಆಯಿತು. ಇವಾಗ ಇದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ನಾವು ಹೊರಡೋಕ್ಕೆ ರೆಡಿ ಆಗೋಣ. ನೋಡಿ, ಇದು ರೆಡಿ ಆಯಿತು, ನನ್ನ ಬ್ಯಾಗು ರೆಡಿ ಆಯಿತು, ಎಲ್ಲನೂ ತೊಗೊಂಡಿದ್ದಾಯಿತು. ಅದ್ರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಬ್ರಷೇ ಮರ್ತುಬಿಟ್ಟೀನಿ ನಾನು. ಹಾಗಾಗಿ ಬ್ರಷ್ ನೆನಪಿಸ್ಕೊಂಡು ಬ್ರಷ್ನು ಕೂಡ ನಾನು ಇಲ್ಲಿ ಇಟ್ಕೊಂಡೆ. ಯಾಕಂದರೆ ಹಲ್ಲು ಉಜ್ಜಿಲ್ಲ ಅಂದರೆ ಅದು ಮನಸ್ಸಿಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಒಂಥರ ಫೀಲ್ ಆಗುತ್ತೆ ಅನ್ನೋದಕ್ಕಿಂತ ಎದುರುಗಡೆ ಇರೋರು ನಾವು ಮಾತಾಡುವಾಗ ಮುಖ ಮುಚ್ಕೊತಾರೆ. ಹಾಗಾಗಿ ಅಂತೂ ಇಂತೂ ನಾವಂತೂ ರೆಡಿ ಆದೀವ್ರಿ. ನಡೀರಿ ಬ್ಯಾಗೆಲ್ಲ ಹೊರಗಿಟ್ಕೊಳ್ಳೋಣ.
ಅಲ್ಲಿ ನೋಡು ನಮ್ಮಮ್ಮ, ಇಲ್ಲಿ ನೋಡು ನಮ್ಮಮ್ಮ, ಅಲ್ಲಿ ನೋಡು ನಮ್ಮಮ್ಮ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ. ಓಂ ಶಕ್ತಿ ರೀ. ಹಾಗೆ ತಪ್ಪದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ತಪ್ಪದಿರ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಧನ್ಯವಾದಗಳು ರೀ. ಓಂ ಶಕ್ತಿ ಪರಾಶಕ್ತಿ.